ಪೌಲನ ಸೇವೆ ಆ ಒಂದು ಮಹಾಪಟ್ಟಣ ಕೊರಿಂತಿನಲ್ಲಿ ಅದರಲ್ಲಿ ಬರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಷಯಗಳು. ಪಾಠ 1 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ತಪಚ್ಚಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನೂತನ ತ್ರೈಮಾಸಿಕದಲ್ಲಿ ಕಾಲಿಟ್ಟಿದ್ದೇವೆ. 3ನೇ ತ್ರೈಮಾಸಿಕ. ಅದ್ಭುತವಾಗಿರ್ತಕ್ಕಂಥ ಪಾಠ. ಡೆನಿಲ್ಟನ್ ಎಂಬತಕ್ಕಂಥವರು ಈ ಪಾಠವನ್ನು ನಮಗೋಸ್ಕರ ಬರೆದಿದ್ದಾರೆ. ಈ ಒಂದು ಮುಖ್ಯವಾಗಿರ್ತಕ್ಕಂಥ ತ್ರೈಮಾಸಿಕದಲ್ಲಿ ಪೌಲನು ಕೊರಿಂಥ ಸಭೆಗೆ ಮಾಡಿರ್ತಕ್ಕಂಥ ಸುವಾರ್ಥ ಸೇವೆಯಿಂದ ಬಹಳಷ್ಟು ಪಾಠಗಳನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಸುವಾರ್ತಿಕರು, ಬೋಧಕರುಗಳು ಪಡ್ತಾ ಇರ್ತಕ್ಕಂಥ ಕಷ್ಟ, ಪಡ್ತಾ ಇರ್ತಕ್ಕಂಥ ವ್ಯಥೆ, ನೋವು, ಈ ಕಾರ್ಯಕ್ರಮದ ಮೂಲಕ ಸುವಾರ್ಥ ಸೇವೆಯ ಆಶೀರ್ವಾದಗಳು ಏನು ಎಂಬತಕ್ಕಂಥದ್ದನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ಸೊ ಈ ಒಂದು ತ್ರೈಮಾಸಿಕದಲ್ಲಿ ಕೊರಿಂಥ ಸಭೆಗೆ ಪೌಲನು ಮಾಡತಕ್ಕಂಥ ಸುವಾರ್ಥ ಸೇವೆ ಅದ್ಭುತವಾಗಿರ್ತಕ್ಕಂಥ ಒಂದು ಪಾಠ. ಸ್ಮರಣ ವಾಕ್ಯವನ್ನು ದಯವಿಟ್ಟು ಓದಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 9 ಮತ್ತು 10ನೇ ವಚನ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರೇ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಅಷ್ಟು ಪ್ರಸನ್ನ ಕುಮಾರ್, ನೀವು ಭಾರತ ದೇಶದಲ್ಲೂ ಸುವಾರ್ಥ ಸೇವೆಯನ್ನು ಮಾಡಿದ್ದೀರಾ, ಬೇರೆ ದೇಶಗಳಲ್ಲೂ ಸುವಾರ್ಥ ಸೇವೆ ಮಾಡಿದ್ದೀರಾ. ಖಂಡಿತವಾಗ್ಲೂ ಎಲ್ಲ ಕಡೆ ತೊಂದರೆ ಇತ್ತು, ಸವಾಲುಗಳಿತ್ತು. ಸೊ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಈ ಸುವಾರ್ಥ ಸೇವೆ ಅಂದ್ರೇ ಕಷ್ಟ, ಸವಾಲು ಅಂತ ಎಷ್ಟೋ ಜನರು ಅಂದ್ಕೊಂಡಿದ್ದಾರೆ. ನಿಜಾನ ಅದು? ಖಂಡಿತವಾಗಿಯೂ 100% ನಿಜ. ಕಾರಣ ಇಷ್ಟೇ, ನಾವು ಮನುಷ್ಯರು ಮಾತ್ರ ಅಲ್ಲ, ದೇವರಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಸುವಾರ್ಥ ಸೇವೆಯಲ್ಲಿ ಎಷ್ಟು ಕಷ್ಟಪಟ್ಟ. 2000 ವರ್ಷಗಳ ಹಿಂದೆ ಸ್ವಾಮಿ ಪ್ರಾರಂಭ ಮಾಡಿದಂಥ ಆ ಶ್ರಮದ ಸುವಾರ್ತೆಯ ಸೇವೆ ಇವತ್ತು ಸಹ ಮುಂದುವರಿಯುತ್ತದೆ. ಯೇಸು ಸ್ವಾಮಿ ಬರೋದರ ತನಕ ಇರುವಂಥದ್ದಾಗಿದೆ. ಸಮಸ್ಯೆಗಳಿಗೆ ಹೆದರಿ ಸುವಾರ್ತೆಯನ್ನು ಕಡಿತಗೊಳಿಸಲು ಸಾಧ್ಯವಿಲ್ಲ. ಸುವಾರ್ಥ ಸೇವೆ ಎಷ್ಟೇ ಕಷ್ಟ ಆದರೂ ಸಹ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಲೇಬೇಕು. ವಿಶೇಷವಾಗಿ ಒಬ್ಬರು ವಿಲಿಯಂ ಕ್ಯಾರಿ ಎಂಬತಕ್ಕಂಥವರು, ಇವರು ಇಂಗ್ಲೆಂಡ್ ದೇಶದಿಂದ ಭಾರತಕ್ಕೆ ಬಂದು ತಮ್ಮ ಸೇವೆಯನ್ನು ಮಾಡಿ ಹೆಚ್ಚು ಕಡಿಮೆ 6 ಭಾಷೆಗಳಲ್ಲಿ ಇಡೀ ಸತ್ಯವೇದವನ್ನು ಭಾಷಾಂತರ ಮಾಡಿದ್ದಾರೆ. ಮತ್ತು ಇನ್ನೂ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು 29 ಭಾಷೆಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಭಾಷಾಂತರ ಮಾಡಿದ್ದಾರೆ. ಇವರನ್ನು ಏನಂತ ಕರಿತೇವೆ ಎಂಬುದಾಗಿ ಹೇಳುವ ಫಾದರ್ ಆಫ್ ಮಾಡರ್ನ್ ಮಿಷನ್ಸ್. ಅಂದರೆ ಆಗಿನ ಕಾಲದಲ್ಲಿ 1873ರಲ್ಲೇ ಅವರು ಇಲ್ಲಿಗೆ ಬಂದು ಸೇವೆಯನ್ನು ಮಾಡಿದರು. ಇವರು ಏನು ಸೇವೆ ಮಾಡ್ತಾಯಿದ್ರು ಎಂಬುದಾಗಿ ಹೇಳುವಾಗ ತಮ್ಮ ಉಪಜೀವನಕ್ಕೋಸ್ಕರ ಚಪ್ಪಲಿಗಳನ್ನು ಹೊಡಿತಾಯಿದ್ರು, ಮೋಚಿ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇದೆಲ್ಲವನ್ನು ಮಾಡುವಾಗ ಅವರ ಒಂದೇ ಒಂದು ಉದ್ದೇಶ ಏನಂದರೆ, ನಾವು ಜನರನ್ನು ಕ್ರಿಸ್ತನ ಕಡೆ ಸೆಳೆಯಬೇಕು, ಕ್ರಿಸ್ತನ ಪರಿಚಯ ಅವರಿಗೆ ಆಗಬೇಕೆಂಬುದಾಗಿ. ಅದನ್ನೇ ತಾನೇ ನಾವು 2000 ವರ್ಷಗಳ ಹಿಂದೆ ಪೌಲರು ಮಾಡಿದಂಥ ಕೆಲಸವನ್ನು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 1ರಿಂದ 3ನೇ ವಚನವನ್ನು ಗಮನಿಸುವಾಗ ಇಲ್ಲಿ ಪೌಲನು ಯಾವ ಸೇವೆಯನ್ನು ಮಾಡ್ತಾ ಇದ್ದ ಎಂಬುದಾಗಿ ತನ್ನ ಉಪಜೀವನಕ್ಕೆ ಅಕ್ವಿಲ ಮತ್ತು ಪ್ರಿಸ್ವಿಲ ಎಂಬತಕ್ಕಂಥ ಮನೆಗಳಲ್ಲಿ ವಾಸ ಮಾಡಿ ಗುಡಾರ ಒಂದು ಮಾಡುವುದನ್ನು, ಟೆಂಟ್ ಮೇಕಿಂಗ್ ಎಂಬುದಾಗಿ, ಆ ಗುಡಾರಗಳನ್ನು ಮಾಡಿ ಅದನ್ನು ಮಾರಿ ಅದರಿಂದ ಆತನು ತನ್ನ ಉಪಜೀವನವನ್ನು ಕಳೀತಾ ಇದ್ದ. ಆದರೆ ಇದು ಕೇವಲ ದೇಹಕ್ಕೆ ಬೇಕಾದಂಥ ಲಾಭ. ಆದರೆ ಆತ್ಮೀಕ ಲಾಭ ನನಗೆ ಬೇಕಾದರೆ ನಾನು ಜನರನ್ನು ಕ್ರಿಸ್ತನ ಕಡೆ ಸೆಳೆಯಬೇಕು.
ಇವತ್ತು ನಾವು ಒಂದನ್ನು ತಿಳ್ಕೊಳ್ಬೇಕು, ಈ ವಾರದ ಪಾಠದಲ್ಲಿ ಕಲಿತುಕೊಳ್ತಕ್ಕಂಥದ್ದು, ಕೊರಿಂಥ ಸಭೆಯಲ್ಲಿ ಪೌಲನ ಸೇವೆ ಪ್ರಾರಂಭವಾಯಿತು. ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಿದ್ದವು. ಎಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಸಹ ಪೌಲನು ತನ್ನ ಸ್ವಾರ್ಥ ಛಾಪನ್ನು ಅದರ ಮೇಲೆ ಹಾಕಿದ್ದನು. ಇದು ಬಹಳ ಮುಖ್ಯ. ವಂಡರ್ಫುಲ್. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ಬರುವುದಾದರೆ, ಪೌಲನು ದೇವರು ಈ ರೀತಿ ಕರೀತಾರೆ, ಯೇಸು ಕ್ರಿಸ್ತನ ಒಂದು ಅಪೋಸ್ತಲನು ಎಂಬತಕ್ಕಂಥ ಬಿರುದನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ಹೇಳಿ, ಭಾನುವಾರದ ಪಾಠದಲ್ಲಿ ನಾವು ಏನು ಕಲಿತಾ ಇದ್ದೀವಿ? ಭಾನುವಾರದ ಪಾಠದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಪೌಲನಿಗೆ ಕರೆಯುವಿಕೆ ಬಂದದ್ದು ಮಾನವರಿಂದಲ್ಲ, ಇದು ದೇವರಿಂದಲೇ ಬಂದದ್ದು ಎಂಬ ಅದನ್ನು ಖಾತ್ರಿಪಡಿಸ್ತಾನೆ. ಆತನು ಬರೆದ ಎಲ್ಲ ಪತ್ರಿಕೆಯ ಪ್ರಥಮದಲ್ಲೇ ಆತನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ನಾನು ಕರೆಯಲ್ಪಟ್ಟದ್ದು ಮನುಷ್ಯರಿಂದಲ್ಲ, ದೇವರಿಂದ ಎಂಬುದಾಗಿ. ಅದನ್ನು ಕೆಲವು ವಚನಗಳಲ್ಲಿ ಓದೋಣ. ಮೊದಲನೇದಾಗಿ 1 ಕೊರಿಂಥ 1 ವಚನದಲ್ಲಿ ಹೀಗೆ ಹೇಳ್ತಾನೆ, ಭಾಳ ಸ್ಪಷ್ಟವಾಗಿ, ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಅಂತ ಆತನೇ ಪರಿಚಯ ಮಾಡ್ಕೋತಾನೆ. ಯಾರಿಂದ ಕರೆಯಲ್ಪಟ್ಟದು? ಸ್ವಾಮಿಯಿಂದಲೇ ಕರೆಯಲ್ಪಟ್ಟನು. ಇವತ್ತು ಆ ಒಂದು ಖಾತ್ರಿ ಅವನಿಗಿತ್ತು, ಕನ್ಫರ್ಮೇಷನ್ ದಟ್ ಐ ಆಮ್ ನಾಟ್ ಕಾಲ್ಡ್ ಬೈ ಮ್ಯಾನ್. ನಾನು ಮನುಷ್ಯರಿಂದ ಕರೆಯಲ್ಪಟ್ಟಿಲ್ಲ, ದೇವರಿಂದ ಕರೆಯಲ್ಪಟ್ಟಿಲ್ಲ. ಎಷ್ಟೋ ಜನರು ಕೂಡ ನನ್ನ ಫೋರ್ಸ್ ಮಾಡಿ ಈ ಸೇವೆಗೆ ಕಳಿಸ್ಬಿಟ್ಟಿದ್ದಾರೆ, ನಾನು ಆ್ಯಕ್ಚುಲಿ ಬೇರೆ ಏನೋ ಒಂದು ಹುದ್ದೆ ಮಾಡಬೇಕು ಅಂತಿದ್ದಾರೆ. ಹೂ ಎವರ್ ಇಸ್ ಇನ್ ದ ಮಿನಿಸ್ಟ್ರಿ, ಸುವಾರ್ಥ ಸೇವೆಯಲ್ಲಿ ಇರ್ತಕ್ಕಂಥವ್ರು, ಈವನ್ ಫಾರ್ ದಟ್ ಮ್ಯಾಟರ್ ಪೀಪಲ್ ವರ್ಕಿಂಗ್ ಇನ್ ಮೀಡಿಯಾ ಇವಾಂಜಲಿಸಮ್, ಐ ವಾಂಟ್ ಯು ಟು ನೋ ಯು ಆರ್ ನಾಟ್ ಹಿಯರ್ ಬೈ ಎನಿಬಡಿ ಫೋರ್ಸ್ ಆರ್ ಆಕ್ಸಿಡೆಂಟ್. ಇಲ್ಲಿ ಪೌಲನು ಯಾವ ರೀತಿ ದೇವರಿಂದ ಕರೆಯಲ್ಪಟ್ಟಿದ್ದೇನೆ ಎಂಬತಕ್ಕಂಥ ವಿಷಯ ನಮ್ಗೆ ಯಾವಾಗ ಅರ್ಥ ಆಗುತ್ತೋ, ದೆನ್ ವಿ ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಅವರ್ ವರ್ಕ್. ಏನಂತೀರಾ? ಅದು ಖಂಡಿತ. ಆ ಒಂದು ಭರವಸೆ ಬಂದಾಗ, ಸ್ವಾಮಿ ಕರೆದಿದ್ದಾನೆ ಅಂತ ಹೇಳಿದ್ರೆ ಸ್ವಾಮಿ ನಡೆಸ್ತಾನೆ ಎಂಬ ವಿಶ್ವಾಸ ಇರ್ತದೆ. ಯಾರಿಗೆ ಆ ಒಂದು ವಿಶ್ವಾಸ ಇರಲ್ಲ, ಆಗ ಸಮಸ್ಯೆ ಬರುತ್ತೆ. ಗಲಾತ್ಯದವರೆಗೆ ಬರೆದ ಪತ್ರಿಕೆ 1 ವಚನದಲ್ಲೂ ಹೇಳ್ತಾನೆ, ಮನುಷ್ಯನ ಮುಖಾಂತರದಿಂದಾಗಲಿ ಅಪೋಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೋಸ್ತಲ ಉದ್ಯೋಗವನ್ನು ಹೊಂದಿದ ಪೌಲ ಎಂಬುದಾಗಿ ಆತನ ಪರಿಚಯ ಮಾಡ್ಕೊಳ್ತಾನೆ. ಇವತ್ತು ನಾವು ಪ್ರತಿಯೊಬ್ಬ ಬೋಧಕರು ಈ ಒಂದು ಅನುಭವ ನಮ್ಮದಾದರೆ, ಪೌಲನ ಹಾಗೆ ನಾವು ಇವತ್ತು ಸೇವೆ ಮಾಡ್ತಕ್ಕಂಥದ್ದು ಮನುಷ್ಯರ ಒಂದು ಪ್ರೇರಣೆಯಿಂದಲ್ಲ, ದೇವರ ಪ್ರೇರಣೆಯಿಂದಲೇ ದೇವರನ್ನು ಹಾರಿಸ್ಕೊಂಡ ಎಂಬುದಾಗಿ. ಈ ಅಂಶ ಹೇಗೆ ಅವನಿಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಅವನು ಶಾಸ್ತ್ರ ಓದ್ತಾ ಇದ್ದ. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿ ಅಂತ ಯೆರೆಮೀಯ ಹೇಳ್ತಾನೆ 1 ವಚನದಲ್ಲಿ, ನನ್ನನ್ನು ಸ್ವಾಮಿ ತಾಯಿಯ ಗರ್ಭದಲ್ಲೇ ಆರಿಸ್ಕೊಂಡೆ ಅಂತೇಳಿ. ಪ್ರತಿಯೊಬ್ಬ ಸೇವಕರನ್ನ ಪೌಲನ್ ಹಾಗೆ ನಮ್ಮನ್ನು ನಿಮ್ಮನ್ನು ತಾಯಿ ಗರ್ಭದಲ್ಲಿ ಸ್ವಾಮಿ ಆರಿಸ್ಕೊಂಡಿದ್ದಾನೆ, ಕರೆದಿದ್ದಾನೆ, ನೇಮಿಸಿದ್ದಾನೆ ಎಂಬುದನ್ನು ಮರಿಬಾರ್ದು. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಪೌಲನ ಆ ಒಂದು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು, ಅದರಿಂದ ನಾವು ಏನು ಕಲ್ತ್ಕೋಬೇಕು ಎಂಬತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ. ಅಪೊಸ್ತಲನಾಗಿರ್ತಕ್ಕಂಥ ಪೌಲನ ಬಗ್ಗೆ ನಾವು ಕಲಿತಾ ಇದ್ದೀವಿ. ಪಾಸ್ಟರ್ ಪಾಲ್ 2000 ವರ್ಷಗಳ ಹಿಂದೆ ಅವರು ಮಾಡಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸೇವೆಯ ಬಗ್ಗೆ ನಾವು ಕಲಿತಾ ಇದ್ದೀವಿ. ಕೊರಿಂಥ್ಯ ಸಭೆಗೆ ಮಾತ್ರವಲ್ಲದೆ ಇನ್ನು ಇತರ ಸ್ಥಳಗಳಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆಯ ಬಗ್ಗೆ ನಾವು ಮಾತಾಡೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಹೇಳಿ. ನೋಡಿ, ಕೊರಿಂಥ ಸಭೆಗೆ ಪೌಲನು ಹೋಗುವುದಕ್ಕಿಂತ ಮುನ್ನ ಆತನು ಏಥೆನ್ಸ್ ಎಂಬಂತಹ ಪಟ್ಟಣಕ್ಕೆ ಹೋಗ್ತಾನೆ. ಏಥೆನ್ಸ್ ಪಟ್ಟಣದಲ್ಲಿ ಒಂದು ಅದ್ಭುತವಾದಂತಹ ಸೇವೆಯು ನಡೆಯೋದನ್ನು ನಾವಲ್ಲಿ ಗಮನಿಸಬಹುದಾಗಿದೆ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 16ರಿಂದ 34 ವಾಕ್ಯಗಳಲ್ಲಿ ಈ ಒಂದು ಸನ್ನಿವೇಶ ಅಡಕವಾಗಿದೆ. ನಾವಿಲ್ಲಿ ಗಮನಿಸೋದಾದರೆ, ಆತನು ಬೆರೆಯದಲ್ಲಿ ಉಂಟಾದಂತಹ ಕೆಲವು ಅಡಚಣೆಗಳಿಂದ ಏಥೆನ್ಸ್ ಪಟ್ಟಣಕ್ಕೆ ಬರ್ತಾನೆ. ಈ ಏಥೆನ್ಸ್ ಪಟ್ಟಣದಲ್ಲಿ ಎಲ್ಲರೂ ಕೂಡ ವಿದ್ವಾಂಸರು, ಜ್ಞಾನಿಗಳು. ಅಂತಹ ಒಂದು ಪಟ್ಟಣಕ್ಕೆ ಹೋಗಿ ಆತನು ಮಾಡಿದಂತಹ ಸೇವೆ ಅದ್ಭುತವಾಗಿರುತ್ತೆ. ನಾನು ಕೆಲವು ವಾಕ್ಯಗಳನ್ನು ಓದಲು ನಾನು ಬಯಸ್ತೇನೆ. ನೋಡಿ, ವಾಕ್ಯ ಹೇಳುತ್ತೆ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 13ರಿಂದ 15 ವಾಕ್ಯಗಳಲ್ಲಿ ನಾವು ಈ ಒಂದು ಸನ್ನಿವೇಶವನ್ನು ಕಾಣಬಹುದಾಗಿದೆ. ವಾಕ್ಯ ಈ ರೀತಿ ಹೇಳುತ್ತೆ, ಆದರೆ ಪೌಲನು ಬೆರೆಯದಲ್ಲಿಯೂ ದೇವರ ವಾಕ್ಯವನ್ನು ಪ್ರಸಿದ್ಧಿಪಡಿಸುತ್ತಾನೆಂಬ ವರ್ತಮಾನವು ಥೆಸಲೋನಿಕದ ಯೆಹೂದ್ಯರಿಗೆ ತಿಳಿದು ಬಂದಾಗ ಅವರು ಅಲ್ಲಿಗೂ ಬಂದು ಜನರ ಗುಂಪುಗಳನ್ನು ರೇಗಿಸಿ ಕಲಕಿದರು. ಕೂಡಲೇ ಸಹೋದರರು ಪೌಲನನ್ನು ಸಮುದ್ರದ ತನಕ ಹೋಗುವುದಕ್ಕೆ ಕಳುಹಿಸಿಬಿಟ್ಟರು
ನೋಡಿ ಅಲ್ಲಿ ಅಡಚಣೆ ಉಂಟಾದ ಪ್ರಯುಕ್ತ ಆತನ ಏನು ಮಾಡ್ತಾನಪ್ಪ ಅಂತಂದರೆ ಏಥೆನ್ಸ್ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಈ ಏಥೆನ್ಸ್ ಪಟ್ಟಣದಲ್ಲಿ ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಎಲ್ಲರೂ ಕೂಡ ವಿಗ್ರಹಾರಾಧಕರಾಗಿರ್ತಾರೆ. ಒಂದು ತಿಳಿಯದಂತಹ ದೇವರು ಎಂಬುದಾಗಿ ಒಂದು ನಾಮವನ್ನು ಬರೆದಿರೋದನ್ನು ಅದನ್ನು ಕಾಣ್ತಾನೆ. ಅದನ್ನು ಕಂಡು ನೋಡಿ, ನಿಮಗೆ ತಿಳಿಯದಂತಹ ಈ ದೇವರ ಕುರಿತಾಗಿ ನಾನು ನಿಮ್ಗೆ ಹೇಳ್ತೇನೆ, ಈ ದೇವರ ಕುರಿತಾಗಿ ನಾನು ನಿಮ್ಗೆ ತಿಳಿಸ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಆ ಮುಖಾಂತರ ಆತನ ಏನು ಮಾಡ್ತಾನಪ್ಪ ಅಂತಂದರೆ ಪರಿಚಯ ಮಾಡ್ತಾನೆ. ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ನೋಡಿ, ಆತನು ಅಭ್ಯಾಸ ಮಾಡಿದ್ದು ಏನು ಎಂಬುದಾಗಿ ನಾವು ನೋಡುವಾಗ ಜ್ಯೂ ಫಸ್ಟ್ ಸ್ಟ್ರಾಟಜಿ ಅಂದರೆ ಯೇಸು ಸ್ವಾಮಿಯವರು ಆರೋಹಣರಾಗುವಾಗ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ನೀವು ನನಗೆ ಸಾಕ್ಷಿಯನ್ನು ಹೇಳ್ತೀರಿ, ಎಲ್ಲಿ? ಯೆರೂಸಲೇಮಿನಲ್ಲಿಯೂ ಯೂದಯದಲ್ಲಿಯೂ ಸಮರಯದಲ್ಲಿಯೂ ಲೋಕದ ಕಟ್ಟಕಡೆಯವರೆಗೂ ಕೂಡ. ಅದೇ ರೀತಿ ಒಂದೇ ಒಂದು ನಿಮ್ಮನ್ನ ಐ ವಾಂಟ್ ಟು ಸ್ಟಾಪ್ ಯು ಫಾರ್ ಅ ಸೆಕೆಂಡ್. ಪಾಸ್ಟರ್ ರಾಜದಾಸ್, ಪೌಲರ ಸಮಯದಲ್ಲಿ ಯಹೂದ್ಯರು ಅಥವಾ ಜ್ಯೂಸ್ ಅಂತ ನಾವು ಹೇಳ್ತೀವಿ, ಅವರು ಸ್ವಲ್ಪ ಉನ್ನತವಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳು. ಎಲ್ಲೋ ಒಂದು ಕಡೆ ನಮ್ಮ ಸುವಾರ್ಥ ಸೇವೆ is just opposite to this. As a man from ministry, what is your opinion? ಅವರಲ್ಲೂ ಆ ಭಾವನೆ ಇತ್ತು, ಇದು ನಮಗೆ ಮಾತ್ರ ಸೀಮಿತ, ಬೇರೆಯವ್ರಿಗೆಲ್ಲ, ನಾವೇ ಆರಿಸಲ್ಪಟ್ಟವರು, ನಾವೇ ಪರಲೋಕ ಹೋಗೋನು ಯಾರು ಹೋಗಲ್ಲ ಅಂತ ತಿಳ್ಕೊಂಡಿದ್ರು. ಅದು ತಪ್ಪರ್ಥ. ಇವತ್ತು ಹಾಗೆ ನಮ್ಮ ಅಡ್ವೆಂಟಿಸ್ಟಲ್ಲೂ ಅದೇ ಭಾವನೆ ಇದೆ, ಅಡ್ವೆಂಟಿಸ್ಟ್ ಮಾತ್ರ ರಕ್ಷಣೆ ಹೊಂತೀವಿ ಅಂತ. ಅದು ಸಹ ತಪ್ಪು ಕಲ್ಪನೆ ಎಂಬುದು ಕಾಣುತ್ತೆ. ಯಾಕಂದ್ರೆ ದೇವರು ಸತ್ತದ್ದು ಇಡೀ ಮಾನವನ ಕುಲಕ್ಕಾಗಿ. ವಂಡರ್ಫುಲ್, ಮುಂದುವರಿಸಿ. ನೋಡಿ, ಆತನು ಜ್ಯೂ ಫಸ್ಟ್ ಸ್ಟ್ರಾಟಜಿ ಎಂಬಂತಹ ಈ ಒಂದು ಸ್ಟ್ರಾಟಜಿಯನ್ನು ಫಾಲೋ ಆಗ್ತಾನೆ. ಏನು ಎಂಬುದಾಗಿ ನಾವು ನೋಡುವಾಗ, ನೀವು ನನಗಾಗಿ ಸಾಕ್ಷಿಯನ್ನು ಹೇಳ್ತೀರಿ, ಎಲ್ಲಪ್ಪ ಅಂದರೆ ಯೆರೂಸಲೇಮಿನಲ್ಲಿ, ಯೂದಯದಲ್ಲಿ, ಸಮರಯದಲ್ಲಿ, ಲೋಕದ ಕಟ್ಟಕಡೆಯವರೆಗೂ ಕೂಡ. ಆದ್ದರಿಂದ ಆತನ ಏನು ಮಾಡ್ತಾನಪ್ಪ ಅಂತಂದರೆ ಯಹೂದ್ಯರಿಗೆ ಸುವಾರ್ತೆಯನ್ನು ಸಾರಲು ಆತನ ಏನು ಮಾಡ್ತಾನಪ್ಪ ಅಂದರೆ ಮುಂದಾಗ್ತಾನೆ. ಆದರೆ ಆ ಸುವಾರ್ತೆಯನ್ನು ಯಾರೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಅದಾದ ನಂತರ ಆತನ ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ಹೊದಿಕೆಯನ್ನು ಜಾಡಿಸಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ನಿಮ್ಮ ನಾಶನಕ್ಕೆ ನೀವೇ ಕಾರಣರು, ನನಗೂ ಅದಕ್ಕೂ ಪಾಲಿಲ್ಲ ಎಂಬುದಾಗಿ ಪೌಲನು ತಿಳಿಸಿ ಅಲ್ಲಿಂದ ಹೋಗೋದನ್ನು ನಾವು ಕಾಣ್ತಿದ್ದೇವೆ. ಗಮನಿಸಿ, ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಏನು ಎಂಬುದಾಗಿ ನಾವು ನೋಡುವಾಗ, ದೇವರ ಕರೆ ಪೌಲನಿಗೆ ಬಂದ ನಂತರ ಎಷ್ಟು ಶ್ರಮ ವಹಿಸಿ ಎಲ್ಲಿ ಹೋದರೂ ಕೂಡ ಆತನ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಕ್ರಿಸ್ತನಿಗೆ ಸಾಕ್ಷಿಯಾಗಿದ್ದಾನೆ, ಕ್ರಿಸ್ತನನ್ನು ಅನೇಕರಿಗೆ ಪರಿಚಯ ಮಾಡ್ತಿದ್ದಾನೆ, ಕ್ರಿಸ್ತನ ಒಂದು ಬೋಧನೆಗಳನ್ನು ಆತನ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಜನರಿಗೆ ಪ್ರಕಟಪಡಿಸೋದನ್ನು ನಾವು ಕಾಣ್ತಿದ್ದೇವೆ. ಆದ್ದರಿಂದ ದೇವರ ಮಕ್ಕಳಾಗಿರುವಂತಹ ನಾವು ಸಹ ಈ ಅಂತ್ಯಕಾಲದಲ್ಲಿ ನಾವು ಕ್ರಿಸ್ತನಿಂದ ಕಲಿದಂತಹ ಪ್ರತಿಯೊಂದು ಪಾಠವನ್ನು ಅನೇಕರಿಗೆ ತಿಳಿಸುವಂಥವರಾಗಿರಬೇಕು. ನಾಶವಾಗುತ್ತಿರುವಂತಹ ಆತ್ಮಗಳನ್ನು ನಾವು ರಕ್ಷಿಸುವಂಥವರಾಗಿರಬೇಕಾಗಿದೆ. ವಂಡರ್ಫುಲ್, ಮುಂದೆ ಹೋಗೋಣ. ಕೊರಿಂಥ ಪಟ್ಟಣಕ್ಕೆ ಬರೋಣ. ಪಾಸ್ಟರ್ ಪ್ರಸನ್ನ, ಹೇಳಿ, ಏನು ನಡೀತಾ ಇದೆ ಇಲ್ಲಿ? ಕೊರಿಂಥ ಪಟ್ಟಣ ಎಂಬತಕ್ಕಂಥದ್ದು ಬಹಳ ಪ್ರಸಿದ್ಧಿಯಾದಂಥ ಪಟ್ಟಣ. ಇಲ್ಲಿ 3 ವಿಷಯಗಳನ್ನು ಗಮನಿಸಬೇಕು. ಒಂದು, ಆರ್ಥಿಕವಾಗಿ ಕೊರಿಂಥ ಪಟ್ಟಣ ಉನ್ನತವಾಗಿತ್ತು, ಐಶ್ವರ್ಯವಂತ ಪಟ್ಟಣ. ಆ ಪಟ್ಟಣದಲ್ಲಿ 2 ದೊಡ್ಡ ಬಂದರುಗಳಿದ್ದವು, ಹಾರ್ಬರ್ಸ್ ಎಂಬುದಾಗಿ ಕರಿತೇವೆ. ಲೆಚಿಯಾನ್ ಎಂಬತಕ್ಕಂಥದ್ದು, ಸೆನ್ಸಾರ್ ಎಂಬತಕ್ಕಂಥದ್ದು. ಇವುಗಳು ಹೆಚ್ಚು ವಸ್ತುಗಳನ್ನು ತೆಗೆದುಕೊಂಡು ಹೋಗೋದು, ತೆಗೆದುಕೊಂಡು ಬರೋದು, ಸಾಗಾಣಿಕೆಯಲ್ಲಿ ಅದು ಬಹಳಷ್ಟು ತೊಡಗಿಕೊಂಡಿದ್ದವು. ಅದು ಮಾತ್ರವಲ್ಲ, ಕೊರಿಂಥವು ವಾಣಿಜ್ಯ ಕೇಂದ್ರವಾಗಿತ್ತು. ಒಂದು ರೀತಿಯಲ್ಲಿ ಎಲ್ಲವನ್ನ ಕೇಂದ್ರೀಕೃತವಾಗಿ ಅಲ್ಲಿಂದ ಸರಕುಗಳು ಮೇಲೆ ಹೋಗ್ತಾ ಇತ್ತು. ಈ ಒಂದು ಪಟ್ಟಣವನ್ನು ರೋಮ್ನವರು 146 ಕ್ರಿಸ್ತ ಪೂರ್ವದಲ್ಲಿ ನಾಶ ಮಾಡಿಬಿಟ್ರು ಸಂಪೂರ್ಣವಾಗಿ ಈ ಕೊರಿಂಥವನ್ನು. ಅನಂತರ ಜೂಲಿಯಸ್ ಸೀಸರ್ ಎಂಬತಕ್ಕಂಥವರು, ರೋಮನ್ ಚಕ್ರವರ್ತಿ, ಬಂದು 44 ಕ್ರಿಸ್ತ ಪೂರ್ವದಲ್ಲಿ ಅದನ್ನು ಮರುಸ್ಥಾಪನೆ ಮಾಡಿದರು. ಹಾಗೆ ಮಾಡಿರುವಾಗ ಈ ಒಂದು ಪಟ್ಟಣವು ಸಮೃದ್ಧಿ, ಅಭಿವೃದ್ಧಿ ಎಲ್ಲವೂ ಆಗಿರುವುದರ ಜೊತೆಯಲ್ಲಿ ಇಲ್ಲಿ ಕೆಲವು ಸಮಸ್ಯೆಗಳಿತ್ತು. ಅಂದರೆ ಎಲ್ಲ ಇರ್ತಕ್ಕಂಥ ಸ್ಥಳದಲ್ಲಿ ಸಮಸ್ಯೆನೇ ಇಲ್ಲ ಅಂತಲ್ಲ. ಅನೇಕರು ನೆನೆಸ್ಕೊಳ್ತಾರೆ, ಅಮೇರಿಕ ಭಾಳ ಚೆನ್ನಾಗಿದೆ, ಒಳ್ಳೆ ದುಡ್ಡು ಸಿಗ್ತದೆ, ಒಳ್ಳೆ ಕೆಲಸ ಸಿಗ್ತದೆ, ಸಮಸ್ಯೆನೇ ಇಲ್ಲ ಎಂಬುದಾಗಿ ಕೆಲವರು ಅಂದ್ಕೊಳ್ತೇವೆ. ಬಹಳಷ್ಟು ಭಿಕ್ಷುಕರು ಅಲ್ಲೇ ಜಾಸ್ತಿ ಇದ್ದಾರೆ. ಹೌದು. ಸೊ ಇಂಥ ಪರಿಸ್ಥಿತಿಯಲ್ಲಿ ಕೊರಿಂಥದಲ್ಲಿ ಪೌಲನು ತಾನು ಯಾಕೆ ಸ್ಥಾಪನೆ ಮಾಡಿದೆ ಎಂಬುದಾಗಿ ಹೇಳುವಾಗ, ಅಲ್ಲಿ ವ್ಯಾಪಾರ ಚೆನ್ನಾಗಿದೆ, ನಾನು ನನ್ನ ಗುಡಾರವನ್ನು ಮಾರಿ ಅದರ ಹಣವನ್ನು ನನ್ನ ಸೇವೆಯಲ್ಲಿ ನಾನು ಉಪಯೋಗ ಮಾಡಬಹುದು ಎಂಬುದಾಗಿ. ಆದರೆ ಆ ಕೊರಿಂಥ ಪಟ್ಟಣದಲ್ಲಿ ಸುವಾರ್ತೆಗೆ ಎಷ್ಟು ಪ್ರಾಮುಖ್ಯವಾಗಿತ್ತೋ ಅಷ್ಟೇ ಸಮಸ್ಯೆಗಳು ಅಲ್ಲಿ ಉದ್ಭವಾಯಿತು. ಒಂದು ಏನಂದರೆ, ಆ ಒಂದು ಪಟ್ಟಣದಲ್ಲಿ ಬಹು ಜನ ದೇವರುಗಳಿದ್ದರು, ದೇವತೆಗಳು. ಒಬ್ಬ ದೇವರಲ್ಲ, ಪ್ಲೂರಲ್ ಎಂಬುದಾಗಿ ಹೇಳ್ತೇವೆ.
ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಪೌಲನಿಗೆ ಇದೊಂದು ಸಮಸ್ಯೆ ಆಗಿತ್ತು. ಒಬ್ಬನೇ ದೇವರನ್ನ ಪ್ರಚಾರ ಮಾಡ್ತಕ್ಕಂಥ ಈ ಪಟ್ಟಣದಲ್ಲಿ ನಾನು ಇವಾಗ ಅಲ್ಲಿ ಅನೇಕ ದೇವರುಗಳಿದ್ರು. ಅಪೋಲೋ, ಎಥೆನಾ, ಅಫ್ರೋದೇತ್, ಈಜಿಪ್ಷಿಯದ ದೇವರು ಇಸ್ಸೀಸ್ ಎಂಬತಕ್ಕಂಥದ್ದು ಎಷ್ಟೋ ದೇವತೆಗಳಿದ್ದಾರೆ. ಇವರೆಲ್ಲ ಇವರು ಪೂಜೆ ಮಾಡ್ತಾ ಇದ್ದಾರಲ್ಲ, ಇವರಲ್ಲಿ ಏನು ಮಾಡಬೇಕು ಎಂಬುದಾಗಿ. ಇನ್ನೊಂದು ಅತಿ ಬಹಳ ಪ್ರಾಮುಖ್ಯವಾದ ಸಮಸ್ಯೆ ಅಲ್ಲಿ ಏನಿತ್ತು ಅಂದರೆ ಧಾರ್ಮಿಕವಾದ ಗೊಂದಲ. ಈ ಕೊರಿಂಥ ಎಂಬತಕ್ಕಂಥದ್ದು ಲೈಂಗಿಕ ಕೃತ್ಯಕ್ಕೆ ಬಹಳ ಹೆಸರುವಾಸಿಯಾಗಿತ್ತು. ಈಗ ಎಷ್ಟೋ ದೇವತೆಗಳು ಲೈಂಗಿಕ ಚಿತ್ರಣವನ್ನು ನಾವು ನೋಡ್ತೇವೆ. ಈ ಕಾಮುಕತೆಯಲ್ಲಿ ಇದು ಹೆಚ್ಚು ಪ್ರಾಮುಖ್ಯತೆಯಾಗಿರುವಾಗ ಇಲ್ಲಿ ಈ ಸಮಸ್ಯೆ ಏನು ಎಂಬುದನ್ನು ಪೌಲನು ಕಂಡುಹಿಡಬೇಕಾಗಿದೆ. ಯಾಕೆಂದರೆ ಹೆಚ್ಚು ಕಡಿಮೆ 1,000 ವೇಶ್ಯರು ಅವರು ಧಾರ್ಮಿಕವಾಗಿ ಅಂಗೀಕೃತವಾಗಿದ್ದರು. ಅಂದರೆ ಒಂದು ರೀತಿಯಲ್ಲಿ ಇಟ್ಸ್ ಆಕ್ಸೆಪ್ಟೆಡ್ ಅಂತಾರಲ್ಲ, ದೇವದಾಸಿಗಳು ಇದು ವೇಶ್ಯವಾಟಿಕೆಯಲ್ಲಿತ್ತು. ಇದೇನಾಗಿತ್ತು ಅಂದರೆ ಧರ್ಮಾಚರಣೆಯ ವೇಶ್ಯವಾಟಿಕೆ, ರಿಚುವಲ್ ಪ್ರಾಸ್ಟಿಟ್ಯೂಷನ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಇದು ಸ್ವಾಭಾವಿಕವಾಗಿತ್ತು, ಇಟ್ಸ್ ಕಾಮನ್, ಸಾಮಾನ್ಯವಾಗಿತ್ತು. ಇಂಥ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ದೇವರ ಸೇವೆಯು ಸಾರಲ್ಪಡಬೇಕು ಎಂಬುದಾಗಿ ಪೌಲನು ಕೊರಿಂಥ ಪಟ್ಟಣವನ್ನು ಆರಿಸಿಕೊಂಡ. ಈ ಮಾಹಿತಿಯೆಲ್ಲ ಕೇಳ್ತಾ ಇದ್ರೆ ನನ್ನ ಸಭೆಯಲ್ಲೇ ತೊಂದರೆಗಳು ಜಾಸ್ತಿ ಇದೆ, ಸವಾಲುಗಳು ಜಾಸ್ತಿ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಪೌಲನು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ ಒಂದು ಕ್ರೈಸ್ತಿಯ ಜಗತ್ತಿನ ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಚರಿತ್ರೆಯ ವ್ಯಕ್ತಿ ಅಲ್ವೇ? ಇದ್ರ ಬಗ್ಗೆ ಇನ್ನೂ ಮಾತಾಡೋಣ. ಒಂದು ಸಣ್ಣ ವಿರಾಮದ ನಂತರ ಚರ್ಚೆ ಮುಂದುವರಿತದೆ. ಮರಳಿ ಸ್ವಾಗತ. ಪೌಲನ ಸುವಾರ್ಥ ಸೇವೆಯಲ್ಲಿ ನಾವು ಅಂದರೆ ಬೋಧಕರು, ಸುವಾರ್ತಿಕರು, ಸುವಾರ್ತೆಯಲ್ಲಿ ಆಸಕ್ತಿ ಇರ್ತಕ್ಕಂಥವರು ಕಲಿಬೇಕಾಗಿರ್ತಕ್ಕಂಥ ವಿಷಯವು ಅನೇಕ. ಪೌಲನ ಒಂದು ಪ್ರಸಂಗದಿಂದ ಅಥವಾ ಪೌಲನ ಒಂದು ಸಂದೇಶಗಳಿಂದ ಬಂದಂಥ ಫಲಿತಾಂಶವು ಏನು ಎಂಬತಕ್ಕಂಥದ್ದನ್ನು ವಿವರಿಸಿ ಪಾಸ್ಟರ್ ರಾಜದಾಸ್. ಬುಧವಾರದ ಪಾಠದಲ್ಲಿ ನಾವು ಒಂದು ವಿಶೇಷವಾದ ಸತ್ಯವನ್ನು ಕಲಿತೇವೆ. ಪೌಲ ಏತಿನ ಪಟ್ಟಣದಲ್ಲಿ ಸೇವೆ ಮಾಡ್ದ, ನಂತರ ಕೊರಿಂಥ ಪಟ್ಟಣಕ್ಕೆ ಬಂದ. ಕೊರಿಂಥ ಪಟ್ಟಣದಲ್ಲಿ ಹೋಗಿ ಯಹೂದ್ಯರನ್ನು ಒಡಂಬಡಿಸ್ಲಿಕ್ಕೆ ಶುರು ಮಾಡ್ದ. ಯಹೂದ್ಯರಿಗೆ ಏನು ಹೇಳ್ದ ಅಂದರೆ, ಬರಬೇಕಾದಂಥ ರಕ್ಷಣೆ ಯಾವ ಹೆಸರಿನಿಂದಲ್ಲ, ಆ ಹೆಸರಿನಿಂದಲೇ, ಯೇಸು ಕ್ರಿಸ್ತನಿಂದಲೇ ರಕ್ಷಣೆ. ಆತನು ಸತ್ತು ಪುನರುತ್ಥನಾಗಿ ಎದ್ದಿದ್ದಾನೆ, ಆತ ನಮ್ಮದವ್ರಿಗೆ ರಕ್ಷಣೆ ಅಂತ ಹೇಳಿದಾಗ ಯಹೂದ್ಯರು ಅದನ್ನು ದ್ವೇಷಿಸಿದ್ರು ಮತ್ತು ತಿರಸ್ಕಾರ ಮಾಡಿದ್ರು. ಅಷ್ಟೊಂದು ದ್ವೇಷಿಸಿದ್ರು, ಅವನ್ನ ಕೊಲೆನೇ ಮಾಡಬೇಕೆಂಬುದಾಗಿ ಪ್ರಯತ್ನ ಪಟ್ರಂತೆ. ಆದರೆ ಸ್ವಾಮಿ ಅವನಿಗೆ ದರ್ಶನ ಹೇಳ್ತಾನೆ, ಹೆದರಬೇಡ ನೀನು, ನಾನು ನಿನ್ನೊಂದಿಗಿದ್ದೇನೆ ಅಂತೇಳಿ ಸ್ವಾಮಿ ಭರವಸೆ ಕೊಡ್ತಾನೆ. ಅದನ್ನು ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 4ನೇ ವಚನದಿಂದ ಓದ್ತೇವೆ. ಅವನು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯಹೂದ್ಯರನ್ನು ಗ್ರೀಕರನ್ನು ಒಡಂಬಿಸ್ತಿದ್ದನು. ಸೀಲನು ತಿಮೋತಿಯನು ಮೆಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಹೇಳಿದನು. ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ವಸ್ತ್ರಗಳನ್ನು ಜಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ. ಸ್ವಾಮಿ ಹೇಳ್ದ, ಯಾರಾದರೂ ಅಂಗೀಕರಿಸಲಿ, ಇಲ್ಲದೇ ಇದ್ದರೆ ಅವರ ನಿಮ್ಮ ಪಾದ ತಗೊಂಡು ಧೂಳನ್ನು ಏನು ಮಾಡಿ ಜಾಡಿಸಿ ಅಂತ ಹೇಳ್ದ. ಇವನು ಅದೇ ರೀತಿ ಜಾಡಿಸ್ಲಿಕ್ಕೆ ಹೋದ. ಆದರೆ ಸ್ವಾಮಿ ಹೇಳ್ತಾನೆ, ನೀನು ಬಿಡಬೇಡ, ನೀನು ಅಲ್ಲೇ ಕಂಟಿನ್ಯೂ ಮಾಡು. ಈ ಪಟ್ಟಣದಲ್ಲಿ ಬಹುಜನ ನನಗೋಸ್ಕರ ಇದ್ದಾರೆ ಎಂಬುದಾಗಿ ಎಷ್ಟು ಆಶ್ವಾಸನೆ ಕೊಡೋದು ನೋಡಿ ಸ್ವಾಮಿ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಕೂಡ ಒಂದು ಕೆಲಸನ ಬಿಡಬೇಕು, ಒಂದು ಚರ್ಚನ ಬಿಡಬೇಕು ಅಂತ ಹೇಳಿದಾಗ ಎಲ್ಲೆಂದೋ ವಾಣಿಗಳು ಬರ್ತವೆ, ಬಿಡಬೇಡ ನೀನು ಬಿಡಬೇಡ ಅಂತ. ಆ ರೀತಿಯಾಗಿ ಪೌಲನು ಸರಿ ಹೇಳದ್ದು ನನ್ನ ಕರ್ತವ್ಯ, ಸುವಾರ್ಥ ಸೇವೆ ಮಾಡ್ತಕ್ಕಂಥ ನನ್ನ ಕರ್ತವ್ಯ ಮಾಡಿದೆ, ಅವ್ರು ಕೇಳಲಿಲ್ಲ, ನಾನು ಬೇರೆ ಊರಿಗೆ ಹೋಗ್ತೀನಿ ಅಂತ ಹೇಳಿದಾಗ, ನೋ ಬೇಡ ನೀನು ಅಲ್ಲೇ ಇರೋ ಅಂತ. ನೋಡಿ ಸನ್ನಿವೇಶ ಎಷ್ಟಿದೆ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಅಲ್ಲಿ ಆ ಒಂದು ಸೆಂಟರ್ನಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ತೊಂದರೆ ಗೊತ್ತು. ಆದರೆ ಪೌಲನಿಗೆ ಅಪಾರವಾಗಿರ್ತಕ್ಕಂಥ ಸವಾಲುಗಳಲ್ವೇ? ಆ ಸವಾಲನ್ನ ಎದುರಿಸಿದ ಪ್ರಯತ್ನ ಏನಾಯ್ತು ನೋಡಿ ಪ್ರತಿಫಲ. 8ನೇ ವಚನ ಓದ್ತೇವೆ. ಎಂದು ಹೇಳಿ ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡುವನಾಗಿದ್ದ ತೀತಯುಸ್ತನ ಎಂಬ ಅವನ ಮನೆಗೆ ಹೋದನು. ಅವನ ಮನೆ ಸಭಾ ಮಂದಿರದ ಮಗ್ಲಲ್ಲೇ ಇತ್ತು. ಸಭಾ ಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು. ಸಭಾನಾಯಕನೇ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಳಂತೆ. ದ್ಯಾಟ್ ವಾಸ್ ಎ ಪಾಸಿಟಿವ್ ರಿಸಲ್ಟ್ ಅವನಿಗೆ. ಇದು ನಕಾರಾತ್ಮಕ ಅಲ್ಲ, ಸಕಾರಾತ್ಮಕ. ಇವನ ಬೋಧನೆಯನ್ನು ಎಲ್ಲ ತಿರಸ್ಕಾರ ಮಾಡಿದ್ರು ನಾಯಕರೇ ಸ್ವೀಕರಿಸಿದ್ರು. ಯಾವಾಗ ನಾಯಕ ಸ್ವೀಕರಿಸ ಅನೇಕರು ಅವನಿಂದೆ ಹೋದ್ರಂತೆ. ಬಹುಶಃ ಪೌಲ ನಿರಾಶೆಯಾಗಿ ಎದುರಿಸ್ಕೊಂಡು ಹೊರಟೋಗ್ಬಿಟ್ರೆ ಅಲ್ಲಿ ಸೇವೆ ಆಯ್ತಿರ್ಲಿಲ್ಲ.
ಸೊ ಹೇಳೋದೇನಂತ ಹೇಳಿದ್ರೆ ಬೋಧಕರುಗಳಿಗೆ ವಿಶೇಷವಾಗಿ ಸಭಿಕರಿಗೂ ಅಷ್ಟೇ ನಮಗೆ ವಿರೋಧತೆ ಬರುತ್ತೆ. ಆದರೆ ಪೌಲನ ಅನುಭವದಲ್ಲಿ ಏನು ಕಲಿಬೇಕಂತ ಹೇಳಿದ್ರೆ ಸ್ವಾಮಿ ಪೌಲನ ಕೂಡ ಇದ್ದು ಬಲಪಡಿಸ್ದ ಹಾಗೆ ನಿಮ್ಮನ್ನು ಬಲಪಡಿಸ್ತಾನೆ. ನಾವು ಅಲ್ಲೇ ಇದ್ದು ಸೇವೆ ಮಾಡಿದ್ರೆ ಅನೇಕರು ಮುಖ್ಯಸ್ಥರು ಸಹ ಸ್ವಾಮಿನ ಅಂಗೀಕರಿಸ್ಕೊಳ್ಬೋದು, ರಕ್ಷಣೆ ಆಗ್ಬೋದು ಎಂಬುದಾಗಿ ನಾವು ಇದರಲ್ಲಿ ಕಲಿಯಲಿಕ್ಕೆ ಸಾಧ್ಯ ಇದೆ. ವಂಡರ್ಫುಲ್. ಮುಂದೆ ಹೋಗೋಣ. ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಪೌಲನು ಕೊರಿಂಥದವರಿಗೆ ಬರೆದಂಥ ಪತ್ರಿಕೆಗಳು ಹೇಳಿ. ಈ ಮೊದಲನೇ ಪತ್ರಿಕೆ ಕೊರಿಂಥದವರಿಗೆ ಪೌಲನು ಬರೆದದ್ದು ಎಫೆಸದಲ್ಲಿದ್ದಾಗ. ಇಲ್ಲಿ ಗಮನಿಸೋದಾದರೆ ಈ ಪತ್ರಿಕೆಯನ್ನು 2 ಭಾಗಗಳಾಗಿ ನಾವು ವಿಂಗಡಿಸ್ಬೋದು. ಮೊದಲನೆಯದು 1ರಿಂದ 6 ಅಧ್ಯಾಯಗಳು. ಈ 1ರಿಂದ 6 ಅಧ್ಯಾಯಗಳು ಪೌಲನ್ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಗುಂಪುಗಾರಿಕೆ, ಲೈಂಗಿಕ ಅನೈತಿಕತೆ, ಕಾನೂನು ಮೊಕದ್ದಮೆಗಳು, ವ್ಯಭಿಚಾರ, ಈ ವಿಚಾರಗಳ ಕುರಿತಾಗಿ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ದೀರ್ಘವಾಗಿ ಅದನ್ನು ಮಾತನಾಡ್ತಾ ಇದ್ದಾನೆ. ನೀವು ವ್ಯಭಿಚಾರವನ್ನು ಮಾಡಬಾರ್ದು, ಈ ಅನೈತಿಕ ಸಂಬಂಧಗಳನ್ನು ಹೊಂದಿರಬಾರದು, ಈ ಗುಂಪುಗಾರಿಕೆಯನ್ನು ಬಿಡಬೇಕು ಎಂಬ ವಿಚಾರವಾಗಿ ಪೌಲನು 1ರಿಂದ 6 ಅಧ್ಯಾಯಗಳಲ್ಲಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, 2ನೇ ಭಾಗಕ್ಕೆ ನಾವು ಬರುವಾಗ 7ನೇ ಅಧ್ಯಾಯದಿಂದ ಆತನ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಮದುವೆ, ವಿಚ್ಛೇದನಗಳು, ಆಹಾರ ಸೇವನೆಯ ವಿಚಾರದಲ್ಲಿ, ಅಂದರೆ ಪ್ರಸಾದ ಎಂಬುದಾಗಿ ನಾವೇನೆಲ್ಲ ಕರಿತೀವಲ್ಲ, ನೈವೇದ್ಯವನ್ನು ಮಾಡಿರುವಂಥದ್ದು, ಇದು ತಿನ್ನಬೇಕಾ ತಿನ್ನಬಾರ್ದಾ, ಅಥವಾ ಆರಾಧನೆಯನ್ನು ಯಾವ ರೀತಿ ನಾವು ನಡೆಸಬೇಕಾಗಿದೆ, ಆತ್ಮೀಯ ವರಗಳನ್ನು ಯಾವ ರೀತಿ ನಾವು ಬಳಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಪುನರುತ್ಥಾನದ ಕುರಿತಾಗಿ ಇದ್ದಂತಹ ಕೆಲವು ತಪ್ಪು ಬೋಧನೆಗಳನ್ನು ಆತನು ಏನು ಮಾಡ್ತಾನಪ್ಪ ಅಂತಂದರೆ ಅಡ್ರೆಸ್ ಮಾಡಿ ಬರೆದಿದ್ದಾನೆ. ಸೊ ಇಷ್ಟೆಲ್ಲ ಅದ್ಭುತವಾಗಿ ಪೌಲನ್ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಈ ಮೊದಲನೇ ಕೊರಿಂಥ ಪತ್ರಿಕೆಯಲ್ಲಿ ಅನೇಕ ವಿಚಾರಗಳನ್ನು ಸಭೆಗೆ ಏನು ಮಾಡ್ತಿದ್ದಾನಪ್ಪ ಅಂದರೆ ಬರೀತಿದ್ದಾನೆ. ಇಂತಹ ಒಂದು ಅದ್ಭುತವಾದಂತಹ ಪತ್ರಿಕೆಯ ಕುರಿತಾಗಿ E.G. ವೈಟಮ್ಮನವ್ರು ಏನು ಹೇಳ್ತಾರೆ ಎಂಬುದಾಗಿ ನಾವು ನೋಡುವಾಗ ಆ್ಯಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ ಪೇಜ್ 301ರಲ್ಲಿ ಹೇಳ್ತಾರೆ, ಪೌಲನ ಎಲ್ಲ ಪತ್ರಿಕೆಗಳಲ್ಲಿ ಅತ್ಯಂತ ಸಮೃದ್ಧಿಯಾದ, ಅತ್ಯಂತ ಬೋಧನೀಯ, ಅತ್ಯಂತ ಶಕ್ತಿಯುತವಾದ ಪತ್ರಿಕೆಯಾಗಿದೆ ಎಂಬುದಾಗಿ E.G. ವೈಟಮ್ಮನವ್ರು ಹೇಳ್ತಿದ್ದಾರೆ. ಯಾಕೆಂದರೆ ಇಟ್ ಈಸ್ ಫುಲ್ ಆಫ್ ಥಿಯಾಲಜಿ. ಈ ದೈವಶಾಸ್ತ್ರವನ್ನು ಸಂಪೂರ್ಣವಾಗಿ ಇಲ್ಲಿ ಪೌಲನ್ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಈ ಕೊರಿಂಥದವರಿಗೆ ಬರೆಯುತ್ತಾ ಹಂಚ್ಕೊಳ್ತಾ ಇದ್ದಾನೆ. ಅದ್ಭುತವಂತಹ ಪತ್ರಿಕೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಏನು ಎಂಬುದಾಗಿ ನಾವು ನೋಡುವಾಗ ಕೆಲವರು ಹೇಳ್ತಾರೆ ಪೌಲನು 2 ಪತ್ರಿಕೆಗಳನ್ನು ಬರೆದಿದ್ದಾನೆ ಅಂತ. ಆದರೆ ಈ ಕೊರಿಂಥದವರೆಗೆ ಪೌಲನು ಬರೆದಿದ್ದು 3 ಅಥವಾ 4 ಪತ್ರಿಕೆಗಳನ್ನು ಬರೆದಿರಬಹುದು ಎಂಬುದಾಗಿ. ಒಂದೇ ಒಂದು ವಚನವನ್ನು ನಾನು ಓದಲು ಬಯಸ್ತೇನೆ. ಮೊದಲನೇ ಕೊರಿಂಥ 5ನೇ ಅಧ್ಯಾಯ 9ನೇ ವಚನ ಈ ರೀತಿ ಹೇಳುತ್ತೆ, ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದನಷ್ಟೇ. ಮೊದಲನೇ ಪತ್ರಿಕೆಯಲ್ಲಿ ಹೇಳ್ತಿದ್ದಾನೆ ನಾನು ಬರೆದಿದ್ದೆ ಎಂಬುದಾಗಿ. ಅಂದರೆ ಇದಕ್ಕಿಂತ ಮುನ್ನ ಮತ್ತೊಂದು ಪತ್ರಿಕೆ ಬರೆದಿರಬಹುದು. ಆದ್ದರಿಂದ ಪೌಲನ್ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಈ ಮಾತನ್ನು ಇಲ್ಲಿ ಬಳಸ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂತಹ ಒಂದು ಮಾತೇನಪ್ಪ ಅಂತಂದರೆ ಮೊದಲನೇ ಕೊರಿಂಥ ಪತ್ರಿಕೆಗಿಂತ ಮುನ್ನ ಆತನ ಒಂದು ಪತ್ರಿಕೆಯನ್ನು ಬರೆದಿದ್ದ. ಇದು 2ನೇದು ಲೆಕ್ಕಾಚಾರ ಹೇಳಬೇಕಂತಂದರೆ. ಅಷ್ಟೇ ಅಲ್ಲ, ಮತ್ತೊಂದು ವಾಕ್ಯವನ್ನು ಕೂಡ ನಾನು ಓದಲು ಬಯಸ್ತೇನೆ. 2ನೇ ಕೊರಿಂಥ ಅದು ನಮಗೆ ಅಂದರೆ ಆ ಮೊದಲನೇ ಪತ್ರಿಕೆ ನಮ್ಮ ಬಳಿಯಲ್ಲಿಲ್ಲ. 2ನೇದನ್ನು ನೋಡೋಣ. 2ನೇ ಕೊರಿಂಥ 10ನೇ ಅಧ್ಯಾಯ 9ನೇ ವಚನವನ್ನು ನಾನು ಓದಲು ಬಯಸ್ತೇನೆ. 10ನೇ ಅಧ್ಯಾಯ 9ನೇ ವಚನ ವಾಕ್ಯ ಈ ರೀತಿ ಹೇಳುತ್ತೆ, ಪತ್ರಿಕೆಗಳಿಂದ ನಿಮ್ಮನ್ನು ಹೆದರಿಸುವವನಾಗಿ ಕಾಣಿಸಿಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ. ಇದಕ್ಕೂ ಮುನ್ನ ಅಂದರೆ 2ನೇ ಕೊರಿಂಥ ಪತ್ರಿಕೆಗಿಂತ ಮುನ್ನ ಮತ್ತೊಂದು ಪತ್ರಿಕೆಯನ್ನು ಕೂಡ ಬರೆದಿದ್ದ. ಆದರೆ ಕೆಲವರು ಹೇಳ್ತಾರೆ ಆ ಪತ್ರಿಕೆ 2ನೇ ಪತ್ರಿಕೆಯಲ್ಲಿ ಅಡಕವಾಗಿರಬಹುದು ಎಂಬುದಾಗಿ, ಇನ್ನು ಕೆಲವರು ಹೇಳ್ತಾರೆ ಅದು ಇಲ್ಲ ಎಂಬುದಾಗಿ. ಸೊ ಆದ್ದರಿಂದ ಕೇವಲ ಆತನು ಬರೆದಿದ್ದು 2 ಪತ್ರಿಕೆಗಳು ಮಾತ್ರ ಅಲ್ಲ, 3 ಅಥವಾ 4 ಪತ್ರಿಕೆಗಳನ್ನು ಬರೆದಿರಬಹುದು ಎಂಬುದಾಗಿ ನಾವಿಲ್ಲಿ ಕಲಿಯಬೇಕಾದಂತಹ ಪ್ರಮುಖವಾದಂತಹ ವಿಷಯವಾಗಿದೆ. ನೋಡಿ, ಆತನು ಬರೆದಂತಹ ಪ್ರತಿಯೊಂದೊಂದು ಸನ್ನಿವೇಶಗಳಲ್ಲಿ ಇಲ್ಲ ಪತ್ರಿಕೆಗಳಲ್ಲಿ ಕ್ರಿಸ್ತನನ್ನು ಆತನ ಏನು ಮಾಡ್ತಾನಪ್ಪ ಅಂದರೆ ಪ್ರತಿಬಿಂಬಿಸ್ತಾನೆ. ಕ್ರಿಸ್ತನನ್ನು ಪ್ರಕಟಿಸುವಂತಹ ಒಂದು ಅದ್ಭುತವಾದಂತಹ ಸುವಾರ್ತಿಕನಾಗಿ ಪೌಲನನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಪೌಲನು ಒಂದು ಮಾದರಿ, ನಾವು ಕೂಡ ಒಂದು ಮಾದರಿಯಾಗಿರಬೇಕು ಎಂಬತಕ್ಕಂಥ ವಿಷಯವನ್ನು ನಾವು ಈ ಒಂದು ಪಾಠದಲ್ಲಿ ಕಲಿತ್ಕೊಳ್ತೀವಿ. ದೇವರು ನಿಮ್ಮೂರನ್ನು ಆಶೀರ್ವದಿಸಲಿ. ನಮಸ್ಕಾರ.